ಮಜ್ಜಿಗೂಟಕ್ಕೆ ಲೇಸು, ಮಜ್ಜನಕ್ಕೆ ಮಡಿಲೇಸು, ಕಜ್ಜಾಯ ತುಪ್ಪ ಉಣಲೇಸು ಮನೆಗೊಬ್ಬ ಅಜ್ಜಲೇಸೆಂದ ಸರ್ವಜ್ಞ. ಅಂದ್ರೆ ಊಟದ ಜೊತೆ ಮಜ್ಜಿಗೆ ಒಳ್ಳೇದು, ಸ್ನಾನದ ಜೊತೆ ಮಡಿ ಒಳ್ಳೇದು, ಹಾಗೆ ತುಪ್ಪ ಇದ್ರೆ ಕಜ್ಜಾಯ ತಿನ್ನೋಕೆ ಇನ್ನೂ ಮಜಾ. ಹಾಗೇನೆ ಪ್ರತಿಯೊಬ್ಬರ ಮನೆಗೆ ಒಬ್ಬ ಅಜ್ಜ ಇದ್ರೆ ತುಂಬಾ ಚಂದ ಅಂತ ಸರ್ವಜ್ಞ ಹೇಳಿದಾನೆ. ತಿಮ್ಮನ್ ಕತೆ ಹೇಳಿ ತಾತ. ತಾತ ತಾತ ತಿಮ್ಮನ್ ಕತೆ ಹೇಳು ತಾತ. ತಿಮ್ಮನ ಕತೆ ಹೇಳ್ಬೇಕಾ? ಹೌದು ತಾತ. ಒಂದ್ಸರಿ ತಿಮ್ಮ ಬಂದೆ ಮಾವ, ಒಂದ್ ನಿಮಿಷ, ಕತೆ ಶುರು ಮಾಡ್ಬೇಡಿ, ಹೀಗ್ ಶುರು ಮಾಡಿ. ಇದು ತಿಮ್ಮನ ಇನ್ನೊಂದು ಕತೆ. ಒಂದ್ ದಿವಸ ಒಂದು ಸಕ್ಕರೆ ಅಂಗಡಿ ಮುಂದೆ ಒಂದು ದೊಡ್ಡ ಕ್ಯೂ ನಿಂತಿರುತ್ತೆ. ಆಗ ತಿಮ್ಮ ಕ್ಯೂ ನೋಡ್ಕೊಂಡು ಅಂಗಡಿ ಹತ್ರ ಬರ್ತಿರ್ತಾನೆ. ಆಗ ಅಲ್ಲಿದ್ದ ಜನ ಕ್ಯೂನಲ್ಲಿ ನಿಂತವರು ಅವ್ನು ಹಿಡ್ಕೊಂಡು, ಏನಯ್ಯ ನಾವು ಮನುಷ್ಯರಿಲ್ವೇನಯ್ಯ ಅಂತ ಅವ್ನು ಹೇಳುದು ಹಿಂದಕ್ಕೆ ನಿಂತ್ಕೊ ಅಂತ ನಿಲ್ಲಿಸ್ತಾರೆ. ಅವ್ನು 2-3 ಸಲ ಮುಂದಕ್ಕೆ ಹೋಗುವಾಗ ನೋಡ್ದಾಗ್ಲೆಲ್ಲ ಅವ್ನು ಹೇಳುದು ಹಿಂದಕ್ಕೆ ಆಗ್ತದೆ. ಆಗ ತಿಮ್ಮನ ಪರಿಚಯದವನೊಬ್ಬ ಅಲ್ಲಿ ಬಂದು, ಏನಯ್ಯ ತಿಮ್ಮ ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ಟೆ ಅಂತ ಅವ್ನು ಕೇಳಿದ್ರೆ ತಿಮ್ಮ ಹೇಳ್ತಾನೆ, ಇನ್ನೇನಯ್ಯ ಮಾಡೋದು, ನಾನು ಮುಂದಕ್ಕೆ ಹೋಗೋಕೆ ನೋಡ್ತಾ ಇದ್ದೀನಿ, ಅಂಗಡಿ ಬಾಗಿಲು ತೆಗಿಯೋಣ ಅಂತ ಇವ್ರು ಹೇಳದ್ ಹಿಂದಕ್ಕೆ ಹಾಕ್ತಿದಾರಲ್ಲ. ಬನ್ನಿ ಮಕ್ಕಳ, ಬನ್ನಿ 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 ಬನ್ನಿ. ಅಪ್ಪ ಇದು ಈ ತಿಂಗಳ ಬಾಡಿಗೆ. ಅಪ್ಪ ನನ್ ಬಾಡಿಗೆ ಸರಿ. 800-900 ಇದೊಂಥರ ಚೆನ್ನಾಗಿದೆಯಪ್ಪ. ನಮ್ಮನೇಲೆ ಅಪ್ಪನಿಗೆ ಮಕ್ಕಳು ತಮ್ಮ ಪೋಷನ್ ಬಾಡಿಗೆ ಕೊಡೋದು ಫಸ್ಟ್ ಕ್ಲಾಸ್ ಆಗಿದೆ. ಅಪ್ಪನಿಗೆ ಬಾಡಿಗೆ ಕೊಡೋದು, ಅಪ್ಪನ ಜವಾಬ್ದಾರಿ ಹೊತ್ಕೊಳ್ಳೋದು ಇದೆಲ್ಲ ಸಹಜ ಕಣಯ್ಯ. ರೀ, ಮಕ್ಳು ಫೀಸ್ ಕಟ್ಟಕ್ಕೆ ಇವತ್ತೇ ಲಾಸ್ಟ್ ಡೇಟು. ಫೀಸ್ ಕೊಟ್ಟಾಯ್ತು ಅಂತ ಅನ್ಸುತ್ತಲ್ಲೇ. ಅಯ್ಯೋ ಅದೇನ್ ಸ್ಕೂಲವ್ರಿ, 5,000 ರೂಪಾಯಿ ಮೇಲಾದ್ರೆ ಕ್ಯಾಶ್ ಇಸ್ಕೊಳ್ಳಲ್ವಂತೆ, ಚೆಕ್ ಇಸ್ಕೊಳ್ಳೋದಂತೆ. ಚೆಕ್ ಇಸ್ಕೊಳ್ಳೋದಂತ? ಈಗ ಎಷ್ಟು ಅಮೌಂಟ್ ಬರಬೇಕು? ನೀವು ಚೆಕ್ ಸೈನ್ ಹಾಕ್ಬಿಡಿ, ಅಮೌಂಟ್ ಎಷ್ಟು ಅಂತ ಕೇಳಿ ನಾನೇ ಫಿಲ್ ಮಾಡ್ಬಿಡ್ತೀನಿ. ಸರಿ. ಹಾಗಾದ್ರೆ ನೀನು ಫೀಸ್ಗೆ ಅಂತ ಕೊಟ್ಟು ದುಡ್ಡನ್ನ ಬ್ಯಾಂಕಿಗೆ ಹಾಕು. ಹರ್ಕೋದಿನ. ಅಪ್ಪ ಹೇಗಿದ್ದಾರೆ? ನಿನ್ನೆ ಕೆಮ್ತಿದ್ರಲ್ಲ. ಮಾವನ್ ಬಗ್ಗೆ ನೀವೇನ್ ಯೋಚನೆ ಮಾಡ್ಬೇಡಿ, ನಿಮ್ಗಿಂತ ಚೆನ್ನಾಗಿ ನಾವು ನೋಡ್ಕೊಳ್ತೀವಿ ಅವರನ್ನ. ಸರಿ, ನಾನು ಬರ್ಲಾ? ರೀ, ವಾಪಸ್ ಬರುವಾಗ ಗೀತಾ ಏಜೆನ್ಸಿಲಿ SL ಭೈರಪ್ಪ ತಂತು ಕಾದಂಬರಿ ತಂದ್ಬಿಡ್ರಿ. ಪರವಾಗಿಲ್ಲ ಕಣೆ, ಪ್ರತಿ ಮನೆಯಲ್ಲೂ ನಿನ್ನಂತ ಒಬ್ಬ ಕಾದಂಬರಿ ಓದೋರಿದ್ರೆ ಕನ್ನಡ ಸಾಹಿತ್ಯವೇ ಸಮೃದ್ಧವಾಗತ್ತೆ. ಎಷ್ಟೊಂದ್ರೆ ಮೇಷ್ಟ್ರ ಹೆಂಡತಿ ಅಲ್ವಾ? ಅಂದಾಗೆ ನಿಮ್ಮ ಯಜಮಾನ್ರು? ನಮ್ಮ ಯಜಮಾನ್ರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೂಪರ್ಡೆಂಟ್ ಆಗಿದ್ದಾರೆ. ಓ, ನಿಮ್ಮ ಯಜಮಾನ್ರು? ನಮ್ಮ ಯಜಮಾನ್ರು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿದ್ದಾರೆ. ಪರವಾಗಿಲ್ವೇ, ಇಬ್ರು ಒಳ್ಳೆ ಕಮಾಯಿ ಬರೋ ಜಾಗದಲ್ಲೇ ಇದ್ದಾರೆ. ಆತರ ಏನಿಲ್ಲ ಬಿಡಿ. ರಾಧಾ, ಏನಾದ್ರು ಕೆಲಸ ಆಯ್ತಾ? ಅದೇ ಸ್ವಲ್ಪ ಪರ್ಸನಲ್ ಆಗಿ. ಸ್ವಲ್ಪ ಕುತ್ಕೊಳ್ಳಿ, ಈಗ ಬರ್ತೀವಿ. ಅಂದಾಗೆ ಫ್ರೂಟ್ ತಗೋತಿರೋ ಜ್ಯೂಸ್ ತಗೋತಿರೋ? ಓ ಪರವಾಗಿಲ್ಲ ಬಿಡಿ ಮೇಡಮ್. ಏನು ಬೇಡ, ಬನ್ನಿ ರಾಧಾ. ಏನ್ ಬೇಕು ಕೊಡು. ಈಗ ಬರ್ತೀವಿ. ಅಲ್ಲ ರೀ, ಸುಮ್ನೆ ಬ್ಯಾಂಕಲ್ಲಿ ಇಡೋ ಬದಲು ಇಂಥ ಜಾಗದಲ್ಲಿ ಇಟ್ರೆ ಸೇಫ್ಟಿ ಅಲ್ವಾ? ನಮಗೂ ಚಿಂತೆ ಇರಲ್ಲ, ಎಲ್ಲಾನು ರಾಧನೆ ನೋಡ್ಕೋತಾಳೆ. ನಮ್ಗೆ ತಿಂಗಳು ಸರಿಯಾಗಿ ಬಡ್ಡಿ ಬಂದ್ರೆ ಆಯ್ತು ಅಲ್ವಾ? ಎಷ್ಟಿದೆ? 6 ಲಕ್ಷ ರೂಪಾಯಿ ಇದೆ. ಎಲ್ಲ 500 ರೂಪಾಯಿ ದುಡ್ಡು, ಬೇಕಾದ್ರೆ ಎಣಿಸ್ಕೊಳ್ಳಿ. ಏನ್ ರಾಧಾ, ಎಷ್ಟು ದಿವಸದಿಂದ ನನ್ ಜೊತೆ ಬಿಸ್ನೆಸ್ ಮಾಡ್ತಾ ಇದ್ಯಾ? ನಿನ್ ಮೇಲೆ ಅನುಮಾನನಾ? ಅನ್ಸೂಯಮ್ಮ, ಈ ದುಡ್ಡು ನಂದಲ್ಲ, ನನ್ ಜೊತೆಲಿ ಬಂದಿದ್ದಾರಲ್ಲ ಅವ್ರದ್ದು ಅನ್ಕೊಂಡೆ ನಾನು. ಈ ವ್ಯವಹಾರನ ನನ್ನನ್ನೇ ನೋಡ್ಕೊಡಿ ಅಂತ ಹೇಳಿದ್ದಾರೆ. ಬಡ್ಡಿ ದುಡ್ಡು ನನಗೆ ಕೊಡಿ, ಚೆಕ್ನ ನನ್ನ ಹೆಸರಿಗೆ ಕೊಟ್ಬಿಡಿ. ಆಯ್ತು ರಾಧಾ, ನೀನೇನ್ ಯೋಚನೆ ಮಾಡ್ಬೇಡ, ನಿನ್ಗೆ ಹೇಗ್ ಬೇಕೋ ಹಾಗೆ ಮಾಡ್ಕೊಡ್ತೀನಿ. ಸಂತೋಷನಾ? ಆದ್ರೆ ಅವ್ರ ದುಡ್ಡು ಯಾವಾಗ ಬೇಕಾದ್ರೆ ಅವಾಗ. ಅಷ್ಟೇನಾ? ನೋಡು, ನಮ್ಮನೆ ಬ್ಯಾಂಕಿನ ಹೆಚ್ಚು. ಬ್ಯಾಂಕಲ್ಲಿ ಯಾವಾಗಲೂ ಕ್ಯಾಶ್ ಸಿಗಲ್ಲ, ಆದ್ರೆ ಈ ಅನ್ಸೇವನ್ ಮನೆಯಲ್ಲಿ 24 ಗಂಟೆ ಕ್ಯಾಶ್ ರೆಡಿ ಇರುತ್ತೆ. ಒಂದ್ ಫೋನ್ ಕಾಲ್ ಮಾಡಿದ್ರೆ ಸಾಕು, ಯಾವಾಗ ಬೇಕಾದ್ರೂ ಬಂದು ತಗೊಂಡ್ ಹೋಗ್ಬೋದು. ಸರಿನಾ? ಏನೇ ರಮ್ಯಾ, ಕಣ್ಣೆಲ್ಲ ಕೆಂಪಾಗಿದೆ. ಇನ್ನೇನಾಯ್ತು ಗೊತ್ತೇನ್ರಿ? ಇಂಡಿಯಾ ಪಾಕಿಸ್ತಾನ ಹೈಲೈಟ್ ಮಾಡ್ತಾ ಇದ್ದೀವಿ, ಅದು ನೋಡ್ತಾ ಇದ್ವಿ ಅಷ್ಟೇ. ಅಷ್ಟೇನಾ?
ಬೇಗ ಬನ್ನಿ ಅಕ್ಕ. ಇಲ್ಲಿ ನೋಡಿ. ಅಯ್ಯೋ ದೇವ್ರೇ. ಶ್ರುತಿ. ಅಕ್ಕ, ಅಕ್ಕ, ಅಲ್ಲಿ ನೋಡಿ ಶ್ರುತಿ. ನನ್ನ favorite heroine. ಅಲ್ಲಿ ನೋಡಿ. ಹೌದಾ ಶ್ರುತಿ? ಅಯ್ಯೋ. ಅಯ್ಯೋ ಸುಮ್ಮನಿರು, ಅವಳು ನಮ್ ತರ ಮನುಷ್ಯಲು ಅಲ್ಲ ಅಕ್ಕ, ಇಷ್ಟು ಚಂದ ಇದ್ದಾಳೆ. ಏನು ಆ ತರ ಕರ್ರಗಿದ್ದಾಳೆ. ನಾನು ಎಷ್ಟೊಂದು ಸಿನಿಮಾ ಎಷ್ಟು ಬೆಳೆದಿದ್ಲು ರೀ. ಅಯ್ಯೋ ಮೆತ್ಕೊಳ್ತಾಳೆ ಕರ್ರ ಕಾಣಿಸಾಕತ್ತಾಳೆ. ಹಾಯ್ ಹಾಯ್ ಹಾಯ್. ಮುಂದೆ ಹೋಗ್ಬೇಡ, ಬಿಡು. ಹಾಯ್ ಹಾಯ್ ಶ್ರುತಿ. ದಪ್ಪ ಬೇರೆ ಆಗಿದ್ದಾಳಲ್ಲೇನ್ರಿ. ಅಯ್ಯೋ. ನಡಿ. ಅಯ್ಯೋ ಅಕ್ಕ ಶ್ರುತಿ, ಎಂತ ಅದೃಷ್ಟ ನನ್ನದು. ನನ್ನ ಫೇವರಿಟ್ ಹೀರೋಯಿನ್ ಶ್ರುತಿ ನನ್ನ ಮನೆಯ ಹಿಂದೆ. ನಮ್ಮ ಊರಿನಲ್ಲಿ ಎಲ್ಲರೂ ನನ್ನನ್ನು ಕೇಳಿದುಂಟು, ಶ್ರುತಿ ಶ್ರುತಿ ಎಂದು ಹೇಳುತ್ತಿಲ್ಲ, ಶ್ರುತಿಯನ್ನು ನೋಡಿದ್ದುಂಟಾ ಅಂತ. ನಾನು ನೋಡಿದ್ದೇನೆ ಅಂತ ರೀಲು ಬಿಟ್ಟಿದ್ದೆ. ಈಗ ಎಂತ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀಯಾ? ನಮ್ಮ ಊರಿನವರಿಗೆಲ್ಲ ಕಾಗದ ಬರ್ದು ಶ್ರುತಿ ನಮ್ಮ ಮನೆ ಹಿಂದೆ ಬಂದಿದ್ದಾಳೆ ಅಂತ ಹೇಳ್ಬಿಡ್ತೇನೆ. ಅಯ್ಯೋ ನಾನು ಇನ್ನೂ ಅಡಿಗೆಗೆ ಇಟ್ಟಿಲ್ಲ. ನಾನಂತೂ ಇವತ್ತು ಅಡಿಗೆನೇ ಮಾಡೋದಿಲ್ಲ. ಯಾಕ್ರಿ? ಶ್ರುತಿಯನ್ನು ನೋಡಿದ ಸಂತೋಷದಲ್ಲಿ ನನ್ನ ಹೊಟ್ಟೆ ತುಂಬಿದುಂಟು ಗೊತ್ತುಂಟಾ? ಏನ್ರಮ್ಮ, ಎಲ್ರ ಮುಖದಲ್ಲೂ ಸಂತೋಷ ತಾಂಡವವಾಡ್ತಾ ಇದೆ. ಒಬ್ಬೊಬ್ಬರಾಗಿ ನಕ್ಕಿದ್ ನಾನು ನೋಡಿದ್ದೆ, ಆದ್ರೆ ಎಲ್ರೂ ಒಟ್ಟಿಗೆ ಹೀಗೆ ನಡ್ತಿರೋದು ಇವತ್ತೇ ನೋಡಿದ್ದು. ಏನ್ ವಿಷಯ? ಏನಿಲ್ಲ ಮಾವಯ್ಯ, ಅದು ಅದು ಇದು ಅಲ್ಲ, ಏನ್ ಹೇಳಿ ಪರವಾಗಿಲ್ಲ. ಮಾವಯ್ಯ, ನಿಮಗೆ ಒಂದು ವಿಷಯ ಗೊತ್ತುಂಟಾ? ಗೊತ್ತಿಲ್ಲ, ಅದಕ್ಕೆ ಹೇಳಿ ಅಂತ ಹೇಳ್ತಿರೋದು. ಹಿಂದುಗಡೆ ಮನೆಯಲ್ಲಿ ಹೀರೋಯಿನ್ ಶ್ರುತಿ ಬಂದಿದ್ದಾಳೆ. ನಮ್ಮ ಕಾಲದಲ್ಲಿ ಏನಿದ್ರು ವೈಜಯಂತಿಮಾಲಾ, ಕಲ್ಪನಾ. ನಾನೆಲ್ಲಿ ಸಿನಿಮಾಗೆ ಹೋಗ್ತಿದ್ದೆ, ನಿಮ್ಮ ಅತ್ತೆ ಇದ್ದಾಗ ಮಕ್ಕಳ ಜೊತೆಗೆ ಹೋಗ್ತಿದ್ವಿ. ನಮ್ಮ ರಾಜಾರಾಯರು ಹೇಳ್ತಿದ್ರು, ಇತ್ತೀಚಿನ ಸಿನಿಮಾಗಳಿಗೆ ಕುಟುಂಬದವರು ಹೋಗಿ ಕೂತು ನೋಡೋ ಹಾಗೆ ಇಲ್ಲ. ಎಲ್ಲ ಪೋಲಿ ಮಾತುಗಳಂತೆ, ಏನೇನೋ ಡ್ಯಾನ್ಸ್ಗಳಂತೆ, ಎಲ್ಲ ಪರಭಾಷೆ ಸಿನಿಮಾಗಳ ಕಾಪಿಗಳಂತೆ. ಹೋಗ್ಲಿ ಬಿಡಿ, ಅಂತೂ ನೀವೆಲ್ಲ ಹಿಂದ್ಗಡೆ ಮನೆಗೆ ಸಿನಿಮಾ ಹೀರೋಯಿನ್ ಬಂದಿದ್ದಾಳೆ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದೀರಿ. ರೀ, ನಮ್ಮ ಹಿಂದುಗಡೆ ಮನೆಗೆ ಯಾರು ಬಂದಿದ್ದು ಗೊತ್ತಾ? ಯಾರು? ನನ್ನ ಫೇವರಿಟ್ ಹೀರೋಯಿನ್ ಶ್ರುತಿ. ಅದಕ್ಕೆನಾ ಈ ಹೇರ್ ಸ್ಟೈಲು, ಈ ಗೆಟಪ್? ಅಯ್ಯೋ, ನನಗೆ ಎಂತ ಖುಷಿ. ಗುರುರಾಯ್ ಚಿತ್ರದವರು ಚೆಕ್ ಕೊಟ್ಟಿದಾರಲ್ಲ, ಅದನ್ನ ಬ್ಯಾಂಕ್ಗೆ ಹಾಕ್ಬಿಡಿ ಸುಬ್ಬು, ಮರಿಬೇಡಿ. ನಮಸ್ಕಾರ. ಬನ್ನಿ ಬನ್ನಿ. ಮೇಡಮ್ ಮೇಡಮ್ ನಮಸ್ಕಾರ. ನಾನು ಸ್ವಪ್ನ. ಹಲೋ. ಇವಳು ರಮ್ಯಾ, ಅವಳು ರಾಧಾ. ನಮಸ್ತೆ. ನಮಸ್ಕಾರ. ನಾನು ಇಲ್ಲೇ ಈ ಮನೆಯಲ್ಲಿ ಇರುವುದು. ಓ ಹೌದಾ? ಒಮ್ಮೆ ನಮ್ಮ ಮನೆಗೆ ಓಕೆ, ಖಂಡಿತ ಬರ್ತೀನಿ. ಖಂಡಿತ ಬನ್ನಿ, ಆಯ್ತಾ? ಅಯ್ಯೋ, ಎಷ್ಟು ಬೆಳ್ಳಗೆ ಇದ್ದಾಳಲ್ಲ. ಮೇಕಪ್ ಹಾಕೊಂಡ್ರೆ ನೀನು ಹಾಗೆ ಕಾಣಿಸ್ತೀಯ.